ಅವರ ಗುರು ಸುಧೀಂದ್ರರು ತರಗತಿಯಲ್ಲಿ ಪಾಠ ಮಾಡುವಾಗ ವೆಂಕಟನಾಥರು ಆಳವಾದ ಏಕಾಗ್ರತೆಯಿಂದ ಗಮನ ಹರಿಸುತ್ತಿದ್ದರು. ಹೀಗೆ ಅವರು ತಮ್ಮ ಗುರುಗಳು ಕಲಿಸಿದ ಎಲ್ಲವನ್ನೂ ಕಲಿಯುತ್ತಿದ್ದರು ಮತ್ತು ಅವರ ನೆಚ್ಚಿನ ಶಿಷ್ಯರಾದರು. ಇದು ಇತರ ಶಿಷ್ಯರ ಹೃದಯ ಉರಿಯಲು ಕಾರಣವಾಯಿತು. ಆಗಾಗ ವೆಂಕಟನಾಥರ ಬಗ್ಗೆ ದೂರುತ್ತಿದ್ದರು. ಪ್ರತಿ ರಾತ್ರಿ ಮಲಗುವ ಮುನ್ನ ವೆಂಕಟನಾಥರು ತರಗತಿಯಲ್ಲಿ ಹೇಳಿಕೊಡುತ್ತಿದ್ದ ಪುಸ್ತಕದಲ್ಲಿ ಶ್ಲೋಕಗಳ ಅರ್ಥವನ್ನು ಬರೆಯುತ್ತಿದ್ದರು. ನೋಟು ಪುಸ್ತಕಕ್ಕೆ ಪರಿಮಳ ಎಂದು ಹೆಸರಿಟ್ಟಿದ್ದರು. ಮರುದಿನ ಕಲಿಸಬೇಕಾದ ಶ್ಲೋಕಗಳನ್ನು ವೆಂಕಟನಾಥರು ಓದುತ್ತಿದ್ದರು. ಅವರು ಸಂಸ್ಕೃತದಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದರಿಂದ ಗುರುಗಳು ವಿವರಿಸುವ ಮೊದಲೇ ಶ್ಲೋಕಗಳ ಅರ್ಥವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಯಿತು. ಒಂದು ದಿನ ಸುಧೀಂದ್ರರವರಿಗೆ ನ್ಯಾಯಸುಧದಲ್ಲಿನ ಶ್ಲೋಕದ ಅರ್ಥವನ್ನು ವಿವರಿಸಲು ಸಾಧ್ಯವಾಗಲಿಲ್ಲ ಮತ್ತು ಮರುದಿನ ಅದನ್ನು ವಿವರಿಸುವುದಾಗಿ ಶಿಷ್ಯರಿಗೆ ಹೇಳಿದರು. ಆ ರಾತ್ರಿ ವೆಂಕಟನಾಥರು ತಮ್ಮ ಪುಸ್ತಕದಲ್ಲಿ ಶ್ಲೋಕದ ಅರ್ಥವನ್ನು ಬರೆದು ಮಲಗಿದರು. ಶ್ಲೋಕದ ಅರ್ಥವನ್ನು ತಿಳಿಯುವಲ್ಲಿ ಗೊಂದಲಕ್ಕೊಳಗಾದ ಸುಧೀಂದ್ರರವರಿಗೆ ನಿದ್ರೆ ಬರಲಿಲ್ಲ. ಶಿಷ್ಯರು ಮಲಗಿದ್ದ ಜಾಗದಲ್ಲಿ ಅವರು ಅಲೆದಾಡುತ್ತಿದ್ದರು. ವೆಂಕಟನಾಥರನ್ನು ಹುಡುಕಲು ಅವರು ಸಿಗಲಿಲ್ಲ. ಅವರು ತೋಟದಲ್ಲಿ ಮರದ ಕೆಳಗೆ ಚಳಿಯಲ್ಲಿ ನಡುಗುತ್ತಿರುವುದನ್ನು ಕಂಡರು. ವೆಂಕಟನಾಥರು ಪಕ್ಕದಲ್ಲಿ ಬಿದ್ದಿದ್ದ ಪುಸ್ತಕವನ್ನು ನೋಡಿದರು. ಅದನ್ನು ಕೈಗೆತ್ತಿಕೊಂಡು ಪರೀಕ್ಷಿಸಿ ನೋಡಿದಾಗ ವೆಂಕಟನಾಥರು ನ್ಯಾಯಸುಧದಲ್ಲಿನ ಶ್ಲೋಕದ ಅರ್ಥವನ್ನು ಬಹಳ ಸುಂದರವಾಗಿ ವಿವರಿಸಿರುವುದು ಕಂಡು ಆಶ್ಚರ್ಯವಾಯಿತು. ಕೊರೆಯುವ ಚಳಿಯನ್ನು ತನ್ನನ್ನು ಮುಚ್ಚಿಕೊಳ್ಳಲು ಹಾಲೆಯಿಲ್ಲದ ಮಲಗಿದ್ದ ವೆಂಕಟನಾಥರನ್ನು ಕಂಡರು. ಅವರು ತನ್ನ ಮೇಲಿನ ಬಟ್ಟೆ ತೆಗೆದುಕೊಂಡು ಅವರ ಮೇಲೆ ಹೊದಿಸಿದರು.